ಅಘನಾಶಿನಿ ಭಾರತದಲ್ಲಿ ಉಳಿದಿರುವ ಕೆಲವು ತಡೆರಹಿತ ನದಿಗಳಲ್ಲಿ ಒಂದು. ರಾಮಸಾರ್ ತಾಣಗಳ ಪಟ್ಟಿಯಲ್ಲಿ ಸ್ಥಾನ ಪಡೆದ ಮಹತ್ವದ ಜೌಗು ಪ್ರದೇಶ. ಪ್ರಾಕೃತಿಕವಾಗಿ ಸಂಪದ್ಭರಿತವಾಗಿದ್ದು ಅಳಿವಿನಂಚಿನಲ್ಲಿರುವ ಸಿಂಗಳಿಕ ಸಂರಕ್ಷಿತ ತಾಣವೂ ಆಗಿರುವ ಇವತ್ತಿನವರೆಗೂ ಯಾವುದೇ ಅಣೆಕಟ್ಟು ಇಲ್ಲದೆ, ಯಾವುದೇ ದೊಡ್ಡ ಉದ್ಯಮ ಕೈಗಾರಿಕೆಯಿಂದ ಮಲಿನವಾಗದೆ ತನ್ನ ಸ್ವತಂತ್ರ ಹರಿವನ್ನು ಉಳಿಸಿಕೊಂಡಿದೆ. 90ರ ದಶಕದಲ್ಲಿ ಇಲ್ಲಿನ ಉಂಚಳ್ಳಿ ಜಲಪಾತಕ್ಕೆ ಸಮೀಪವಾಗಿ ಜಲವಿದ್ಯುತ್ ಯೋಜನೆ ಅಡಿಯಲ್ಲಿ ಅಣೆಕಟ್ಟು ನಿರ್ಮಾಣಕ್ಕೆ ಯೋಜನೆ ಮಾಡಿದ್ದರು. ಹಸಿರು ಸ್ವಾಮೀಜಿ ಶ್ರೀಮದ್ ಗಂಗಾಧರೇಂದ್ರ ಸರಸ್ವತಿಯವರು ಹಾಗೂ ಹಲವು ತಜ್ಞರು ಹಿರಿಯರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿ ಬೇಡ್ತಿ ನದಿಯ ಜೊತೆಗೆ ಅಘನಾಶಿನಿಯನ್ನು ಉಳಿಸಿಕೊಳ್ಳಲಾಗಿತ್ತು. ಆದರೆ ಇಂದು ಇದೇ ಅಘನಾಶಿನಿ ಹಾಗೂ ಬೇಡ್ತಿ ನದಿಯ ಓಡಲಿಗೆ ಮತ್ತೆ ಬೃಹತ್ ಯೋಜನೆಯೊಂದು ಅಡಿಯಿಡುತ್ತಿದೆ. ಕುಡಿಯುವ ನೀರಿನ ಹೆಸರಿನ ಅಡಿಯಲ್ಲಿ ಬೇಡ್ತಿ ನದಿಯನ್ನು ವರದೆಗೆ ಹಾಗೂ ಅಘನಾಶಿನಿಯನ್ನು ವೇದಾವತಿ ನದಿಗೆ ಜೋಡಿಸಿ ನೀರನ್ನು ಒಯ್ಯಲು ಯೋಜನೆಯ ನೀಲನಕ್ಷೆಯೊಂದು ಬೆಂಗಳೂರಿನಲ್ಲಿಯೇ ಸಿದ್ಧವಾಗಿದೆ. ಇದರಿಂದ ನಮ್ಮ ಅಘನಾಶಿನಿ ನದಿ ಪಾತ್ರ ಪ್ರಾಕೃತಿಕವಾಗಿ ಬಹಳ ವಿನಾಶವನ್ನು ಕಾಣಲಿದೆ. ಇಂದು ನಮ್ಮ ನದಿ ಹಾಗೂ ನದಿ ಕಣಿವೆಯನ್ನು ರಕ್ಷಿಸಿಕೊಳ್ಳುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದ್ದು, ಈಗಾಗಲೇ ಪ್ರಾರಂಭವಾಗಿ ಹಂತದಲ್ಲಿ ನಡೆಸಲು ತೀರ್ಮಾನಿಸಿರುವ ಪ್ರತಿಭಟನೆಯಲ್ಲಿ ನಾವೆಲ್ಲರೂ ದೊಡ್ಡ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವುದು ಅತ್ಯವಶ್ಯಕವಾಗಿದೆ. ನವೆಂಬರ್ 8ರಂದು ಹೆಗ್ಗರಣಿಯಲ್ಲಿ ಬೈಕ್ ರ್ಯಾಲಿ ಹಾಗೂ ಸಭೆ ನಡೆಯಲಿದ್ದು, ಇಲ್ಲಿಯವರು ಹಾಗೂ ಹೊರಗಡೆ ನೆಲೆಸಿರುವವರು ಭಾಗವಹಿಸೋಣ. ನಮ್ಮ ನದಿಯನ್ನು ಉಳಿಸಿಕೊಳ್ಳೋಣ.